ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಡಿಫ್ರೆಂಟ್ ಆಗಿರೋಂಥ ಒಂದು ಎಣ್ಣೆಗಾಯಿ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥ ಅಂತ ತೋರಿಸ್ತೀನಿ ಮತ್ತು ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಮೊದಲು ನಾವು ಒಂದು ದಪ್ಪ ತಳದ ಬಾಣಲೆನ ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕಿ ಅದು ಕಾಯ್ತಾ ಇದ್ದಂಗೆ ಚಕ್ಕೆ, ಲವಂಗ, ಏಲಕ್ಕಿನ ಹಾಕೋಬೇಕು. ಜಾಸ್ತಿ ಏನು ಬೇಡ, ಒಂದು 2 ಪೀಸ್ ಹಾಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಅದು ಚಟಪಟ ಅಂತಿದ್ದಂಗೆ 1 ಸ್ಪೂನು ಜೀರಿಗೆ ಹಾಕೋಬೇಕು. ಅದು ಕೂಡ ಸೌಂಡ್ ಸಿಡಿತಾ ಇದ್ದಂಗೆ ಅದಕ್ಕೆ 1 ಇಂಚಿನಷ್ಟು ಶುಂಠಿನ ಹೆಚ್ಚಿಬಿಟ್ಟು ಅದಕ್ಕೆ ಹಾಕೋಬೇಕು. ಅದ್ರ ಹಿಂದುಗಡೆಗೆ ಬೆಳ್ಳುಳ್ಳಿನ ಹಾಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ನಾವು ದಪ್ಪದ ಈರುಳ್ಳಿನ ತಗೊಂಡು ಅದನ್ನು ಹೆಚ್ಕೊಂಡು ಅದನ್ನು ಹಾಕೋಬೇಕು. ಸಣ್ಣ ಸೈಜಿನಾದರೆ 2 ಈರುಳ್ಳಿ ಸಾಕು. ಅದನ್ನು ಹೆಚ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಅದ್ರ ಹಿಂದುಗಡೆನೆ ನಾವು ಅದಕ್ಕೆ ಬಿಳಿ ಎಳ್ಳು ಮತ್ತು ಗಸಗಸೆನ ಹಾಕೋಬೇಕು. ಬಿಳಿ ಎಳ್ಳು ಗಸಗಸೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಪರಿಮಳ ಕೊಡುತ್ತೆ. ಮತ್ತು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಮಾಮೂಲಿ ಎಣ್ಣೆಗಾಯಿಗಿನ ಇದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಹಾಕ್ತಾ ಇದ್ದಂಗೆ ನಾವು ಈ ಎಣ್ಣೆಗೆ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆನ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಇದು ಎಣ್ಣೆ ಫ್ರೈ ಮಾಡೋದಕ್ಕೆ. ಇದ್ರ ಹಿಂದ್ಗಡೆನೆ ನಾವು ತುರಿದಿಟ್ಟಿರುವಂಥ ತೆಂಗಿನಕಾಯಿನ ಹಾಕೋಬೇಕು. ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿ ಬದಲು ನಾವು ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಈಗ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಅದು ಕೂಡ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಹೆಚ್ಚಿಬಿಟ್ಟು ಅದ್ರ ಜೊತೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಮೆತ್ತಗಾದ್ರೆ ಸಾಕು, ಟೊಮೊಟೊ ಅಷ್ಟಾದರೆ ಸಾಕು. ಇದು ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ನಾವು ಅದಕ್ಕೆ 1 ತುಂಡು ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಅದೇನು ಬಾಡಿಸೋದು ಬೇಡ, ಅದ್ರ ಬಿಸಿಗೇ ಕೊತ್ತಂಬರಿ ಸೊಪ್ಪು ಬಾಡ್ದಂಗಿರುತ್ತೆ. ಸಾಕಷ್ಟಾದರೆ ಸಾಕು. ಅದನ್ನು ಇಳಿಸಿ ತಣ್ಣಗೆ ಮಾಡೋಕ್ಕೆ ಇಟ್ಬಿಟ್ಟು ಅದನ್ನು ನೈಸಾಗಿ ರುಬ್ಕೋಬೇಕು. ತಣ್ಣಗಾದ್ಮೇಲೆ ಒಂದು ಬದನೆಕಾಯಿನ ಹೇಗಿದ್ರು ತೆಗೆದುಕೊಂಡು ಅದನ್ನು ನಾವು 4 ಭಾಗ ಥರ ಕಟ್ ಮಾಡಿರ್ತೀವಿ. ನಾವು ರುಬ್ಬಿರೋಂಥ ಮಸಾಲೆನ ಆ ಬದನೆಕಾಯಿ ಒಳಗೆ ಎಲ್ಲ ಸ್ಟಫ್ ಮಾಡಿ ತುಂಬಿಸಿಟ್ಕೋಬೇಕು. ನಾವು ಬೇಕಾದಷ್ಟು ಎಣ್ಣೆಗಾಯಿನ ಮಾಡಿ ತಿಂದಿದ್ದೀವಿ. ಮದುವೆ ಮನೆಗಳ್ನಲ್ಲೂ ಕೂಡ ಗ್ರೀನ್ ಕಲರ್ನಲ್ಲಿ ಮಾಡ್ತಾರೆ ಎಣ್ಣೆಗಾಯಿನ. ಅದೇ ಥರ ಇದು ಕೂಡ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಮತ್ತು ಒಳ್ಳೆ ಪರಿಮಳ ಇರುತ್ತೆ. ಒಂದು ಸತಿ ಮಾಡಿದ್ರೆ ನೀವು ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ ಗೊತ್ತಾಗುತ್ತೆ. ಈಗ ನಾವು ಅದನ್ನು ತುಂಬಿಸಿಟ್ಟಿರುವಂಥ ಬದನೆಕಾಯಿಗಳನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಅದನ್ನು ಒಗ್ಗರಣೆ ಹಾಕೋದನ್ನ ತೋರಿಸ್ತೀನಿ. ಒಂದು ಅಗಲ ಬಾಣಲಿ ಇಟ್ಕೋಬೇಕು. ಬಾಣಲಿ ಅಥವಾ ಅಗಲ ಪಾತ್ರೆ ಇಟ್ಕೋಬೇಕು. ಯಾಕೆ ಅಂತಂದರೆ ತಿರುಗಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಾತ್ರೆ ಚಿಕ್ಕದಾಗೋಯ್ತು ಅಂತಂದರೆ ಬದನೆಕಾಯಿ ಸ್ವಲ್ಪ ಮೇಲೆ ಕೆಳಗೆ ತಿರುಗಿಸ್ಬೇಕಾದ್ರೆ ನಮಗೆ ಅದು ಮೇಲಿಂದ ಬೇಯುತ್ತೆ, ಕೆಳಗಡೆ ಬೇಯೋದಿಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ಅಗಲ ಬಾಣಲಿ ಇಟ್ಕೊಂಡ್ವಿ ಅಂತಂದರೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಹೆಚ್ಚಿರುವಂಥ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು. ಈರುಳ್ಳಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪಗಾದ್ಮೇಲೆ ನಾವು ಬದನೆಕಾಯಿನ ಮಸಾಲೆ ತುಂಬಿಸಿಟ್ಟಿರ್ತೀವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಅದ್ರ ಬಣ್ಣ ಬದಲಾಗಬೇಕು, ಬದನೆಕಾಯಿ ಬಣ್ಣ ಬದಲಾಗಬೇಕು. ಅಲ್ಲಿ ತನಕ ನಾವು ಅದನ್ನು ತಿರುಗಿಸ್ಕೊಂಡು ಆಮೇಲೆ ನಾವು ಮಿಕ್ಕಿರುವಂಥ ಮಸಾಲೆ ಇರುತ್ತಲ್ಲ ಆ ಮಸಾಲನ್ನ ಅದಕ್ಕೆ ಹಾಕ್ಕೊಂಡು 1-2 ಸತಿ ಕೈ ಆಡಿಸಿದ್ರೆ ಸಾಕು. ತುಂಬ ಏನು ಫ್ರೈ ಮಾಡೋದು ಬೇಡ. ಯಾಕೆ ಅಂತಂದರೆ ಆಲ್ರೆಡಿ ನಾವು ಮಸಾಲೆನ ಫ್ರೈ ಮಾಡಿಬಿಟ್ಟೆ ಹಾಕಿರ್ತೀವಿ. ಹಾಗಾಗಿ ಫ್ರೈ ಮಾಡೋದೇನು ಬೇಡ. ಈಗ 1-2 ಸತಿ ತಿರುಗಿಸ್ಬಿಟ್ಟು ನಾವು ಮಿಕ್ಸಿ ತೊಳೆದಿದ್ದ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದಕ್ಕೆ ಈಗ ಕುದಿಯೋ ಟೈಮಿಗೆ ಉಪ್ಪು ಮತ್ತು ಬೆಲ್ಲ ಹಾಕೋಬೇಕು. ಬೆಲ್ಲ ಹಾಕ್ಕೊಂಡು ನಮಗೆ ಯಾವ ತಿಕ್ನೆಸ್ಸಿಗೆ ಬೇಕೋ ಆ ತಿಕ್ನೆಸ್ಸಿಗೆ ನೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಅದನ್ನು ಈಗ ಟೇಸ್ಟ್ ನೋಡ್ಕೋಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತಂದು ಟೇಸ್ಟ್ ನೋಡಿಕೊಂಡು ಆಮೇಲೆ ನಾವು ಕುದಿಯಕ್ಕೆ ಬಿಡಬೇಕು. ನಾವು ಬದನೆಕಾಯಿನ ಏನಕ್ಕೆ ಹುರ್ಕೊಳ್ತೀವಿ ಅಂತಂದು ಹೇಳಿದ್ರೆ ಅದು ತುಂಬ ಎಷ್ಟು ತಿರುಗಿಸಿದ್ರು ಕೂಡ ಅದು ಒಡ್ಕೊಳೋದಿಲ್ಲ. ಎಣ್ಣೆಯಲ್ಲಿ ಬೇಯಿಸಿದಾಗ ಅದು ಒಡ್ಕೊಳೋದಿಲ್ಲ ಮತ್ತು ಅದ್ರ ಕಸರೆ ಕೂಡ ಇರೋದಿಲ್ಲ. ಒಂದೊಂದು ಬದನೆಕಾಯಿ ಕಹಿ ಇರುತ್ತೆ ತಿನ್ನಬೇಕಾದ್ರೆ. ಈ ಥರ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂತಂದರೆ
ಕಹಿನೂ ಇರೋದಿಲ್ಲ, ಮತ್ತು ಅದು ಇಷ್ಟು ಬೇಯಿಸಿದ್ರು ಕೂಡ ಪೀಸ್ ಕೂಡ ಆಗೋದಿಲ್ಲ. ಅದು ಹೇಗೆ ಹಿಡಿಯಾಗಿರುತ್ತೋ ಹಾಗೇ ಇರುತ್ತೆ, ನಾವು ಖಾಲಿ ಆಗೋ ತನಕನೂ ಅದೇ ರೀತಿಯಾಗಿರುತ್ತೆ. ಹಾಗಾಗಿ ನಾವು ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ತೀವಿ. ಮತ್ತು ನಾವು ಎಣ್ಣೆಗಾಯಿ ಮಾಡಿದಾಗ ಕಂಪಲ್ಸರಿ ಅಕ್ಕಿ ರೊಟ್ಟಿ ಇಲ್ಲ ಚಪಾತಿ ಮಾಡೇ ಮಾಡ್ತೀವಿ. ಅದೆರಡಕ್ಕೂ ಒಳ್ಳೆ ಕಾಂಬಿನೇಷನ್ನು. ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಅನ್ನ ಮುದ್ದೆ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು. ನಾವು ಇದನ್ನು ಮಾಡ್ಕೋಬೇಕಾದ್ರೆ ನೋಡಿ, ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು. ಒಂದು 5 ನಿಮಿಷ ಬೆಂದ ಮೇಲೆ ಸಿಮ್ಮಲ್ಲಿ ಇಟ್ಟು ನೋಡ್ರಿ, ಎಣ್ಣೆ ಎಲ್ಲ ಮೇಲಕ್ಕೆ ಬರುತ್ತೆ. ಅವಾಗ ಆಗಿದೆ ಅಂತಂದ್ಬಿಟ್ಟು ಈ ಥರ ನಾವು ತಿರುಗಿಸ್ಬಿಟ್ಟು ಇಟ್ವಿ ಅಂತಂದರೆ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ತುಂಬ ತಿಕ್ ಮಾಡಿ ಇಡಬಾರ್ದು, ಸ್ವಲ್ಪ ನೀರು ಹಾಕಿ ಇಡಬೇಕು. ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು. ನಾವು ಯಾವುದಕ್ಕಾದ್ರೂ ಇದನ್ನು ಕಾಂಬಿನೇಷನ್ ಆಗಿ ತೊಗೋಬೋದು. ನೀವು ಕೂಡ ಈ ರೆಸಿಪಿನ ಮಾಡಿ ಟೇಸ್ಟ್ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗೇ ಆಗುತ್ತೆ. ಇದನ್ನು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.